ಅಭಿ, ನೀನು ಬಂದಾಗಿಂದ ಹೊರಗೆ ಬಂದಿಲ್ಲ. ನಿನಗೆ ವಿಷಯ ಎಲ್ಲ ಗೊತ್ತಾಗಿ ಬೇಜಾರಲ್ಲಿದೆಯಾ ಅಂತ ನನಗೆ ಗೊತ್ತು. ಏನು ಮಾಡೋದು? ಈ ಮನೇಲಿ ಎಲ್ಲರೂ ಅವ್ರವ್ರ ಮೂಗಿನೇರಕ್ಕೆ ಯೋಚನೆ ಮಾಡೋದು. ಬೇರೆಯವರು ಏನು ಅನ್ಕೋತಾರೆ ಅನ್ನೋದನ್ನು ತಲೆಯಲ್ಲೂ ಇಟ್ಕೊಂಡಿಲ್ಲ. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ತಗೋ, ಜ್ಯೂಸ್ ಕುಡಿ. ಆ ತುಳಸಿಯವರು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ನನ್ನ ಜೊತೆಲೂ ಸರಿಯಾಗಿ ಮಾತಾಡ್ತಿಲ್ಲ. ಹೀಗೆ ಮಂಕ ಕೂತಿದ್ದಾನೆ. ಇವನು ತಾನೇ ಏನು ಮಾಡ್ತಾನೆ? ಇತ್ತೀಚೆಗೆ ತುಳಸಿ ಅವ್ರ ಬಗ್ಗೆ ಇವನಿಗೆ ಒಳ್ಳೆ ಅಭಿಪ್ರಾಯ ಬರ್ತಾ ಇತ್ತು. ಆದರೆ ಹೀಗಾಗಿರೋದ್ರಿಂದ ಇವನ ಮನಸ್ಸಿನಲ್ಲಿ ಏನಿದೆಯೋ ಏನೋ. ನೋಡು ಅಭಿ, ಈ ವಿಷಯ ಕೇಳಿ ಮನೇಲಿ ಎಲ್ರಿಗೂ ಶಾಕ್ ಆಗಿದೆ. ಯಾರಿಗೂ ಇದನ್ನು ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಈ ವಯಸ್ಸಲ್ಲಿ ಇದೆಲ್ಲ ಛೆ. ನಾಳೆ ಬೇರೆ ನಿಧಿ ಮದುವೆಗೆ, ಲಗ್ನ ಪತ್ರಿಕೆ ಶಾಸ್ತ್ರಕ್ಕೆ ಅಂತ ಹುಡುಗನ ಮನೆಯವರೆಲ್ಲರೂ ಬರ್ತಿದ್ದಾರೆ. ಅವ್ರಿಗೆಲ್ರಿಗೂ ಈ ಕರ್ಮಕಾಂಡ ಗೊತ್ತಾದರೆ ಏನಾಗುತ್ತೋ ಏನೋ. ಅಕಸ್ಮಾತ್ ಅವರು ಮದುವೆ ನಿಲ್ಲಿಸೋ ಮಟ್ಟಕ್ಕೆ ಹೋಗ್ಬಿಟ್ರೆ ನನಗೆ ತುಂಬ ಭಯ ಆಗ್ತಿದೆ. ಈ ವಿಷಯ ಗೊತ್ತಾದಾಗಿಂದ ನನಗೆ ಇಷ್ಟೊಂದು ಆತಂಕ ಆಗ್ತಾ ಇದೆ. ನೀನು ಇನ್ನೂ ಚಿಕ್ಕವನು, ನೀನು ಹೇಗೆ ಇದನ್ನು ಸಹಿಸ್ಕೋತೀಯ? ಇತ್ತೀಚೆಗಂತೂ ತುಳಸಿ ಅವರು ನಿನಗೆ ಅಮ್ಮನ ಸ್ಥಾನ ತುಂಬ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವರು ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ. ಅತ್ತೆ, ನಾಳೆ ಗಂಡಿನ ಕಡೆಯವರೆಲ್ಲ ಮನೆಗೆ ಬಂದರೆ ಈ ವಿಷಯ ಗೊತ್ತಾಗದೇ ಇರುತ್ತಾ? ಒಂದು ವೇಳೆ ಈ ವಿಷಯ ಗೊತ್ತಾದರೆ ನಮ್ಮ ಮನೆ ಮರ್ಯಾದೆ ಎಲ್ಲ ಹಾಳಾಗುತ್ತಲ್ವಾ? ಯೋಚಿಸ್ಬೇಡ ಅಭಿ, ಎಲ್ಲದಕ್ಕೂ ಪರಿಹಾರ ಅಂತ ಇದ್ದೇ ಇರತ್ತೆ. ನೀನು ಹೀಗೆ ಮಂಕ ಕೂತ್ರೆ ನನ್ನಿಂದ ನೋಡೋಕ್ಕಾಗಲ್ಲ. ನೀನು ನಗ್ನಗ್ತಾ ಧೈರ್ಯವಾಗಿದ್ರೆ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ. ತಗೋ, ಜ್ಯೂಸ್ ಕುಡಿದು ಆರಾಮಾಗಿ ರೆಸ್ಟ್ ಮಾಡು. ಪಾಪ ಅತ್ತೆ, ಈ ಮನೆಯವ್ರಿಗೋಸ್ಕರ ನಿನ್ಗೋಸ್ಕರ ಎಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಲ್ವಾ? ಸ್ವಂತ ಮಗಳು ಮದುವೆ ಇದ್ರು ಅದ್ರ ಬಗ್ಗೆ ಯೋಚನೆ ಮಾಡದೆ ನಿನಗೆ ಸಮಾಧಾನ ಮಾಡಕ್ಕೆ ಬಂದಿದ್ದಾರೆ. ಹೆತ್ತ ತಾಯಿನೂ ಇಷ್ಟು ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಆ ತುಳಸಿಯವ್ರು ನೋಡು, ಅವ್ರಿಗೆಲ್ಲ ಮಾಡಬಾರ್ದಾಗಿತ್ತು ಅಭಿ. ನಾಳೆ ಇಡೀ ಸೊಸೈಟಿ ನಮ್ಮನ್ನು ನೋಡಿ ಆಡ್ಕೊಂಡು ನಗುತ್ತೆ. ಇದನ್ನೆಲ್ಲ ಹೇಗೆ ಫೇಸ್ ಮಾಡೋದು ಅಭಿ? ಸಮರ್, ಆಗಲೇ ಅಷ್ಟೊಂದು ಖುಷಿಯಾಗಿದ್ದೆ, ಇವಾಗ ಯಾಕೆ ಇಷ್ಟೊಂದು ಸೈಲೆಂಟಾಗಿ ಕೂತಿದ್ಯಾ? ಹಾಗೇನಿಲ್ವಲ್ಲ, ಇವಾಗಲೂ ಖುಷಿಯಾಗೇ ಇದ್ದೀನಿ. ಸಮರ್ಥ್, ಅಮ್ಮನ ಪ್ರಾಣಕ್ಕೇನೂ ಅಪಾಯ ಇಲ್ಲ ಅನ್ನೋದಂತೂ ಗೊತ್ತಾಯ್ತು. ಆದರೆ ನೀನು ಇನ್ನೂ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನ್ನೋದಂತೂ ಗೊತ್ತಾಗ್ತಾ ಇದೆ ಕಣೋ. ನಿಜ ಸಿರಿ, ನಾನೊಂದು ಮುಖ್ಯವಾದ ವಿಷಯನ ನಿಮಗೆ ಹೇಳ್ದೇ ಮುಚ್ಚಿಟ್ಟಿದ್ದೀನಿ. ಅಮ್ಮ ಆಗಲಿ ನಾನಾಗಲಿ ಆ ವಿಷಯನ ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಹಾಗಿದ್ರೆ ಅದೇನು ಅಂತ ಹೇಳ್ಬೋದಲ್ವಾ? ಹೇಳ್ತೀನಿ, ನಿನಗಲ್ದೆ ಇನ್ನು ಯಾರಿಗೆ ಹೇಳಲಿ? ಆ ವಿಷಯನ ನನಗೆ ಇನ್ನೂ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ.
ಆದರೆ ಅಮ್ಮಂಗೆ ಯಾವ ಕಾಯಿಲೆ ಇಲ್ಲ ಅನ್ನೋ ಖುಷಿ ಮುಂದೆ ಆ ವಿಷಯ ನನಗೆ ದೊಡ್ಡದು ಅಂತ ಅನಿಸ್ಲೇ ಇಲ್ಲ ಅಷ್ಟೇ. ಸಮರ್, ಮೊದಲು ನೀನು ಹೀಗೆ ಒಗ್ಟೊಗುಟ್ಟಾಗಿ ಮಾತಾಡೋದನ್ನು ಬಿಡು. ವಿಷಯ ಏನು ಅನ್ನೋದನ್ನ ಹೇಳು. ಅದು ಆ ವಿಷಯನ ನೇರವಾಗಿ ಸರಿ ಬಿಡು. ನಮ್ಮ ಮದುವೆಗೆ ಎಷ್ಟು ವರ್ಷ ಆಯಿತು? ಇದುವರೆಗೂ ನಿನಗೆ ಮಗು ಬೇಕು ಅಂತ ಅನಿಸ್ಲೇ ಅಲ್ವಾ? ಸಮರ್, ಈ ವಿಷಯದ ಬಗ್ಗೆ ಇವಾಗ ಯಾಕೆ ಮಾತಾಡ್ತಾ ಇದೆಯಾ? ಇದ್ರ ಬಗ್ಗೆ ನಾವಿಬ್ಬರು ಮಾತಾಡಿ ತಾನೇ ಪ್ಲ್ಯಾನ್ ಮಾಡಿರೋದು. ಮೊದಲು ಈ ಮನೆ ಪರಿಸ್ಥಿತಿ ಸರಿ ಹೋಗಬೇಕು, ನೀನು ಅಂದ್ಕೊಂಡಿರೋದೆಲ್ಲ ಆಗಬೇಕು, ಆಮೇಲೆ ನನ್ನ ಮಟ್ಲಿಗೆ ಒಂದು ಮಗು ಬರಬೇಕು. ಅದೇನೋ ಸರಿ, ಆದರೆ ಮಗು ಆಗಬೇಕು ಅನ್ನೋ ಆಸೆ ನಿಂಗೆ ಇದೆಯೋ ಇಲ್ವೋ? ಯಾವ ಹೆಣ್ಣಿಗೆ ತಾನೇ ಆಸೆ ಇರಲ್ಲ ಸಮರ್ಥ್. ಅದು ಬರೀ ಆಸೆ ಅಲ್ಲ, ಅದೃಷ್ಟ, ಪ್ರತಿ ಹೆಣ್ಣಿನ ಪುಣ್ಯ. ಹೌದಾ? ತಾಯಿ ಆಗೋದು ಅಂತಂದ್ರೆ ಅಂಥ ಪುಣ್ಯದ ಕೆಲಸನ? ಕೇಳ್ತೀಯಲ್ಲ, ಒಂದು ಜೀವಕ್ಕೆ ಜನ್ಮ ಕೊಡೋದಕ್ಕಿಂತ ಪುಣ್ಯದ ಕೆಲಸ ಬೇರೆ ಇನ್ನೇನಿದೆ ಹೇಳು? ದೇವರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಆದರೆ ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವಂಥ ಶಕ್ತಿ ಕೊಟ್ಟಿರೋದು ಹೆಣ್ಣಿಗೆ ಮಾತ್ರ. ಅದು ಪ್ರೀತಿ, ತಪಸ್ಸು. ಅಷ್ಟಕ್ಕೂ ಈ ವಿಷಯದ ಬಗ್ಗೆ ಎಲ್ಲ ಯಾಕೆ ನನ್ನ ಹತ್ರ ಮಾತಾಡ್ತಿದ್ಯಾ? ನಾನು ನಿನ್ನ ಹತ್ರ ಕೇಳಿದ್ದು ಅಮ್ಮನ ವಿಷಯದ ಬಗ್ಗೆ ಅಲ್ವಾ? ನಾನೀಗ ಅಮ್ಮನ ವಿಷಯನೇ ಹೇಳ್ತಿರೋದು ಸರಿ. ಅಮ್ಮನ ವಿಷಯನ? ನಿನ್ ತಾಯಿ ಆಗ್ತಿರೋದ್ರ ಬಗ್ಗೆ ತಾನೇ ಕೇಳ್ತಾ ಇರೋದು. ಹೌದು ಸರಿ. ಅಮ್ಮಂಗೆ ತಲೆ ಸುತ್ತಿರೋದು, ವಾಂತಿ ಬರ್ತಿರೋದು, ಇದೆಲ್ಲ ಸಮರ್, ಅಂದ್ರೆ ಅಮ್ಮ ಸಮರ್, ಅಯ್ಯೋ ನಿನ್ನ ಈ ವಿಷಯ ಹೇಳೋದಕ್ಕೆ ಒದ್ದಾಡ್ತಿದ್ದ ನೀನು? ಏನು ಮಾಡಲಿ, ಸಂಕೋಚದ ವಿಚಾರ. ಸಂಕೋಚನ? ಸಂತೋಷ ಪಡುವಂಥ ವಿಚಾರ ಇದು. ನಂಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈಗಲೇ ಹೋಗಿ ಸಂಧ್ಯಂಗೆ ಹೇಳ್ಬಿಟ್ಟು ಬರ್ತೀನಿ. ಸರಿ, ಒಂದು ನಿಮಿಷ. ನಿಮ್ಗೆ ನಿಜವಾಗ್ಲೂ ಏನು ಅನಿಸ್ತಾ ಇಲ್ವಾ? ಅನ್ನಿಸ್ತಿದೆ, ಹೇಳಿದ್ನಲ್ಲ ಖುಷಿ ಆಗ್ತಿದೆ ಅಂತ. ಅಲ್ಲ ಸರಿ, ನಿನಗಿದು ಮುಜುಗರ ಥರ? ಮುಜುಗರನ? ಯಾಕೆ? ಓ, ಅಮ್ಮ ಈಗ ಕನ್ಸೀವ್ ಆಗಿದ್ದಾರೆ ಅಂತ ಯೋಚನೆ ಮಾಡ್ತಿದ್ಯಾ? ಆ ರೀತಿ ನೀನು ಯೋಚನೆ ಮಾಡೋದೇ ತಪ್ಪು. ಯಾಕೆಂದರೆ ಒಂದು ಜೀವಕ್ಕೆ ಜನ್ಮ ಕೊಡೋ ಶಕ್ತಿ ದೇಹಕ್ಕಿದೆ ಅಂದಮೇಲೆ ತಾಯಿ ಆಗೋದ್ರಲ್ಲಿ ತಪ್ಪೇನಿಲ್ಲ. ಇನ್ನು ಸಮಾಜದ ಬಗ್ಗೆ ಯೋಚನೆ ಮಾಡಬೇಡ. ಯಾಕೆಂದರೆ ನಾನು ಆಗಲೇ ಹೇಳ್ದಾಗೆ ಇದು ಪುಣ್ಯದ ಕೆಲಸ. ಅದು ಅಲ್ಲದೆ ಈ ಮಗು ಅಮ್ಮ ಮತ್ತು ಮಾವನ ಪ್ರೀತಿಯ ಸಂಕೇತ. ಅದಕ್ಕೆ ನಾವು ಖುಷಿ ಪಡಬೇಕಲ್ವಾ? ಇಷ್ಟು ಬೇಗ ಎದ್ದಿದ್ದೀರಾ? ಯಾಕೆ ಇಷ್ಟು ಬೇಗ ಎದ್ದೇಳಕ್ಕೆ ಹೋದ್ರಿ? ಇನ್ನು ಸ್ವಲ್ಪ ನಿದ್ದೆ ಮಾಡಬೇಕಲ್ವಾ? ಬಿಡಿ, ಆ ಕೆಲಸನ ನಾನು ನೋಡ್ಕೊಳ್ತೀನಿ. ನಿದ್ದೆ ಮಾಡೋದು ಇದ್ದೇ ಇದೆ ಪೂರ್ಣಿ. ಇವತ್ತು ನಿಧಿ ಮದುವೆ ಮಾತುಕತೆ ಆಡೋದಕ್ಕೆ ಗಂಡಿನ ಕಡೆಯವರೆಲ್ಲ ಬರ್ತಾ ಇದ್ದಾರೆ. ಅವ್ರು ಬರೋದಕ್ಕೆ ಮುಂಚೆ ಅಡುಗೆ ಕೆಲಸ ಎಲ್ಲ ಮುಗ್ದಿರಬೇಕು. ನಿಂಗೊಬ್ಳಿಗೆ ಕಷ್ಟ ಆಗತ್ತಲ್ವಾ, ಅದಕ್ಕೆ ನಾನು ಮಾಡೋಣ ಅಂತ ಬಂದೆ. ಏನು ಬೇಡ, ಶಾರ್ವರಿ ಅತ್ತೆ ಇದ್ದಾರೆ, ದೀಪಿಕಾ ಇದ್ದಾಳೆ. ನನಗೆ ಸಹಾಯ ಬೇಕು ಅಂದರೆ ಅವ್ರನ್ನ ಕೇಳ್ತೀನಿ. ನೀವು ಮೊದಲು ಹೊರಡಿ ಇಲ್ಲಿಂದ. ಪಾಪ ಅವ್ರಿಗೆ ಅಭ್ಯಾಸ ಇಲ್ಲ, ಅವರು ಬೇರೆ ಕೆಲ್ಸಗಳು ನೋಡ್ಕೊಳ್ಳಿ. ನಾನು ನೀನು ಸೇರಿ ಅಡುಗೆ ಮಾಡೋಣ. ನಿಮ್ಮನ್ನು ಸೋಲ್ಸೋಕ್ಕಾಗತ್ತಾ? ಭೂಮಿ ತಿರುಗೋದನ್ನ, ನೀವು ಅಡುಗೆ ಮನೆಗೆ ಬಂದು ಕೆಲಸ ಮಾಡೋದನ್ನ ಎರಡನ್ನೂ ತಡೆಯೋಕ್ಕಾಗೋದೇ ಇಲ್ಲ. ಹಾಗ್ಬಾ ದಾರಿಗೆ. ನೀನು ಇದನ್ನು ನೋಡ್ಕೊ, ನಾನು ಸೊಪ್ಪು ಬಿಡಿಸ್ತೀನಿ. ಅಮ್ಮ, ಆಲ್ಮೋಸ್ಟ್ ಎಲ್ಲ ನೀವೇ ಮಾಡಿದ್ದೀರಾ. ಇನ್ನು ಮಿಕ್ಕಿದ ಕೆಲಸ ನಾನು ನೋಡ್ಕೊಳ್ತೀನಿ. ನೀವು ಹೊರಡಿ, ರೆಸ್ಟ್ ಮಾಡಿ. ಪರವಾಗಿಲ್ಲ ಪೂರ್ಣಿ, ಇನ್ನೊಂದು 10 ನಿಮಿಷ ಎಲ್ಲ ಮುಗಿದೋಗುತ್ತೆ. ಏನು ಅತ್ತೆ ಸೊಸೆದು ಅಡುಗೆ ತಯಾರಿ ಜೋರಾಗಿದೆ ಅನಿಸುತ್ತೆ. ಮಾವ, ನೀವಾದರೂ ಅಮ್ಮಂಗೆ ಹೇಳಿ, ಅವ್ರಿಗೆ ಸುಸ್ತಾಗ್ತಿದೆ ಅನಿಸ್ತಿದೆ. ಹೋಗಿ
ಅವ್ರು ರೆಸ್ಟ್ ಮಾಡಿ ಅಂದರೆ ಅಡುಗೆ ಕೆಲಸ ಎಲ್ಲ ಮುಗಿಲಿ ಆಮೇಲೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ತುಳಸಿಯವರೇ, ಆಯಾಸ ಆಗುತ್ತೆ ಅಂದಮೇಲೆ ಈ ಕೆಲಸ ಎಲ್ಲ ಯಾಕೆ ಮಾಡ್ತೀರಿ? ನಡೀರಿ, ನೀವು ರೆಸ್ಟ್ ಮಾಡಿ. ಈ ಕೆಲಸ ಎಲ್ಲ ನಾನು ಮಾಡ್ತೀನಿ. ಪೂರ್ಣಿಗೆ ನಾನಿವತ್ತು ಸಹಾಯ ಮಾಡ್ತೀನಿ. ಹೇಳು ಪೂರ್ಣಿ, ಏನು ಮಾಡಬೇಕು? ಇವತ್ತು ಈ ಮಾಧವ ಮಾಡೋ ಅಡುಗೆ ರುಚಿ ನೋಡಿ ಗಂಡಿನ ಕಡೆಯವರು ಫಿದಾ ಆಗಿಬಿಡ್ಬೇಕು. ಮಾಧವ್ ಅವರೇ, ನೀವು ಮಾಡೋ ಅಡುಗೆ ಎಲ್ರಿಗೂ ಇಷ್ಟ, ಅದು ನಮ್ಮ ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದರೆ ಇವತ್ತಿನ ಅಡುಗೆ ನಾನು ಪೂರ್ಣಿ ಮಾಡ್ತೀವಿ, ನೀವು ಹೊರಡಿ. ನಿಮ್ಮ ಕೋಟ ಮುಗೀತು. ಈ ಮಾಧವ ಸೌಟ್ ಹಿಡ್ದಾಯ್ತು ಅಂದರೆ ಇವತ್ತು ಅಡುಗೆ ಮಾಡಲೇಬೇಕು. ಹೊಡಿ ನೀವು. ಹೊರಡಿ ಅಮ್ಮ. ಹಾಂ, ಸರಿ ಸರಿ, ಅದೇನು ಮಾಡ್ತಿರೋ ಮಾಡಿ, ಆದರೆ ಬೇಗ ಮಾಡಿ. ಹೇಳು ಪೂರ್ಣಿ, ಏನು ಮಾಡಬೇಕು? ಸೊಪ್ಪು. ಮಾವ, ಅಮ್ಮ ಅವ್ರ ನಿರ್ಧಾರನ ಬದಲಾಯಿಸ್ಕೋತಾರ? ಮಗುನ ಆಗಲ್ಲ ಅಲ್ವಾ? ನಿನಗೆ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟು ಸಂಕಟ ಆಗ್ತಿರ್ಬೇಕಾದ್ರೆ ಅವರಿಗೆ ಈ ನಿರ್ಧಾರ ತಗೊಳ್ಳೋದಕ್ಕೆ ಇನ್ನೆಷ್ಟು ಸಂಕಟ ಆಗ್ತಿರ್ಬೇಡ ಹೇಳು. ಇಲ್ಲ ಪೂರ್ಣಿ, ಅವರು ಇದಕ್ಕೆ ಒಪ್ತಾ ಇಲ್ಲ. ಅವ್ರನ್ನ ಹೇಗೆ ಒಪ್ಪಿಸ್ಬೇಕು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಅವ್ರಿಗಿದ್ರಿಂದ ಮುಂದೆ ಜೀವಕ್ಕೇನಾದರೂ... ಇಲ್ಲ ಮಾವ, ಅಮ್ಮನಿಗೇನು ಆಗಲ್ಲ. ಅಮ್ಮ ಚೆನ್ನಾಗಿರ್ತಾರೆ, ಚೆನ್ನಾಗಿರ್ಬೇಕು. ನೀವು ಹೀಗೆ ದುಃಖ ಮಾಡ್ಕೋಬೇಡಿ ಪ್ಲೀಸ್. ಸರಿ, ಇದೆಲ್ಲ ಆಮೇಲೆ ಮಾತಾಡೋಣ. ಇವತ್ತು ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಇದೆಲ್ಲ ನಮ್ಮನೆ ಸಮಸ್ಯೆಗಳು. ಅವ್ರ ಮುಂದೆ ಇದು ಯಾವ ಮಾತು ಬೇಡ. ನೀವು ಹೇಳೋದು ಸರಿಯಾಗಿದೆ ಮಾವ. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಏನು ಸಿರಿ, ಅಮ್ಮಂಗೆ ಇಷ್ಟ ಆಗಿರೋದನ್ನೇ ಮಾಡ್ತಿದ್ಯಾ? ಸೊಪ್ಪು ಸಾರು, ಕಾಯಿ ಪಲ್ಯ, ಹುಳಿ. ಮಾಡಲೇಬೇಕಲ್ವಾ ಮತ್ತೆ? ಇಂಥ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕು, ಆರೋಗ್ಯವಾಗಿರಬೇಕು, ಆಮೇಲೆ ಇಷ್ಟ ಆಗೋದನ್ನೆಲ್ಲ ತಿನ್ನಬೇಕು. ಸರಿ, ಈ ಬಸ್ರಿ ಬೈಕೆ ಅಂತಾರಲ್ಲ, ಅದು ಅಮ್ಮಂಗೆ ಆಗುತ್ತಾ? ಯಾಕಾಗಲ್ಲ, ಖಂಡಿತವಾಗ್ಲೂ ಬೈಕೆ ಆಗತ್ತೆ. ಅದನ್ನು ನಾವೇ ಅರ್ಥ ಮಾಡಿಕೊಂಡು ಈಡೇರಿಸ್ಬೇಕಷ್ಟೆ. ಏನೋ ಬಸ್ರಿ ಬೈಕೆನಾ? ಏನೋ ಬೈಕೆ, ಬಸ್ರಿ ಬೈಕೆ ಅಂತೆಲ್ಲ ಮಾತಾಡ್ತಿದ್ದೀರಾ? ನಾ ಕೇಳಿಸ್ಕೊಂಡಿದ್ದೆಲ್ಲ ಸರಿ ತಾನೆ? ಸಂಧ್ಯಾ, ಅದು ಇದು ಏನೂ ಇಲ್ಲ. ಈ ವಿಷಯನ ಮುಂಚೆನೆ ಹೇಳ್ಬೇಕಲ್ವಾ ಅಣ್ಣ? ಸಿರಿ, ಕಂಗ್ರಾಟ್ಸ್. ಅಂತೂ ಈ ಮನೆಗೆ ಮಗು ಬರ್ತಿದೆ ಅಂತಾಯ್ತು. ಅಣ್ಣ, ಇಂಥ ಖುಷಿಯಾದ ವಿಷಯ ಹೇಳಕ್ಕೆ ಅಷ್ಟೊಂದು ಪೇಚಾಡ್ದ್ಯಾ? ಸಂಧ್ಯಾ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಪ್ರೆಗ್ನೆಂಟ್ ಅಲ್ಲ. ಏನೋ ನೀನು ಪ್ರೆಗ್ನೆಂಟ್ ಅಲ್ವಾ? ಮತ್ತೆ ನೀವೀಗ ಮಾತಾಡ್ತಿರೋದು? ನಾನು ನೆನ್ನೆನೇ ನಿಂಗೆ ವಿಷಯ ಹೇಳೋಣ ಅಂತ ಬಂದೆ, ಆದರೆ ನೀನು ಮಲ್ಕೊಂಡಿದ್ದೆ. ನಾವಿಬ್ಬರು ಮಾತಾಡ್ತಿರೋದು ನಮ್ಮ ವಿಷಯ ಅಲ್ಲ. ಮತ್ತೆ ಬಸ್ರಿ ಬೈಕೆ ಅಂದರೆ ಇನ್ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅದು ಬಿಡು, ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ತಂಗಿ ಬೇಕಾ ಅಥವಾ ತಮ್ಮ ಬೇಕಾ? ಸರಿ ಸರಿ, ನೀವು ಮಾತಾಡ್ಕೊಳ್ಳಿ, ನಾನು ಹೊರಡ್ತೀನಿ. ಈ ಸಮರ್ಥ ನಿಂತ್ಕೋ. ಸಂಧ್ಯಂಗೆ ಈ ವಿಷಯನ ನೀನೇ ಹೇಳಬೇಕು. ಏನು ನಾನು ಹೇಳದ? ನನಗಾಗಲ್ಲ. ಗಂಡ ಹೆಂಡತಿ ಇಬ್ರಿಗೂ ಏನಾಗಿದೆ? ನೀವಿಬ್ರು ಥ್ರಿಲ್ಲರ್ ಮೂವೀಸ್ನ ಜಾಸ್ತಿ ನೋಡ್ತೀರಾ ಅನ್ಸುತ್ತೆ. ಒಂದೊಂದು ವಿಷಯನೂ ಸಸ್ಪೆನ್ಸಲ್ಲಿ ಇಡಬೇಡಿ. ಅದೇನು ಮಾತಾಡ್ತಿದ್ದೀರೋ ಸರಿಯಾಗಿ ಮಾತಾಡಿ. ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಏನು ವಿಷಯ ಅಂತ ತಿಳ್ಕೊಳ್ಳೋಕ್ಕೆ ಕ್ಯೂರಿಯಾಸಿಟಿನೂ ಜಾಸ್ತಿ ಆಗ್ತಿದೆ.
ಸಂಧ್ಯಾ, ಅದು ಅಮ್ಮ ಆಗಾಗ ವಾಮಿಟ್ ಮಾಡ್ತಿದ್ರು, ತಲೆ ಸುತ್ತಿತ್ತು ಅಂತ ಹೇಳ್ತಿದ್ರಲ್ವಾ? ಹೌದು, ಅದ್ರ ಬಗ್ಗೆ ತಾನೇ ನಾನು ಆಗಲೇ ಕೇಳಿದ್ದು. ಅದೇ ಸಂಧ್ಯಾ, ಮುಂದಿನ ವರ್ಷ ನಿನ್ನ ಜೊತೆ ನನಗೆ ರಾಖಿ ಕಟ್ಟಕ್ಕೆ ಅಥವಾ ನಿನ್ನಿಂದ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ಈ ಮನೆಗೊಬ್ರು ಬರ್ತಾ ಇದ್ದಾರೆ. ರಾಖಿ ಕಟ್ಟಕ್ಕ? ಏನು ಹೇಳ್ತಿದ್ಯಾ ಅಣ್ಣ ನೀನು? ಅದು ಇರು ಸಂಧ್ಯಾ, ಎಲ್ಲಿ ಆ ಮಾಡು. ನೀನು ಅಕ್ಕ ಆಗ್ತಿದ್ಯಾ. ಅಕ್ಕನಾ? ಯಾರಿಗೆ? ನಿನಗಿನ್ನೂ ಅರ್ಥ ಆಗ್ತಿಲ್ವಾ? ಮನೆಗೆ ಪಾಪು ಬರ್ತಾ ಇರೋದು ನಿಜ, ನಾವು ಬಸ್ರಿ ಬೈಕೆ ಅಂತ ಮಾತಾಡ್ಕೊಂಡಿದ್ದು ನಿಜ. ಅದೇ ಥರ ಅಮ್ಮಂಗೆ ತಲೆ ಸುತ್ತ ಬಂದಿರೋದು, ವಾಂತಿ ಆಗಿರೋದು ನಿಜ. ಈ ಎಲ್ಲ ನಿಜಗಳನ್ನ ಲಿಂಕ್ ಮಾಡಿ ನೋಡು, ನಿನಗೆ ಅರ್ಥ ಆಗತ್ತೆ. ತಲೆ ಸುತ್ತಿದ್ದು, ವಾಂತಿ ಆಗಿದ್ದು, ಬಸ್ರಿ ಬೈಕೆ, ಮನೆಗೆ ಮಗು ಬರ್ತಿರೋದು ಅಂದ್ರೆ ಅಮ್ಮ? ಈ ಟೈಮಲ್ಲೂ ಇಂಥ ಕೆಲಸಗಳನ್ನೆಲ್ಲ ಮಾಡಿ ಮನೆಯವರನ್ನೆಲ್ಲ ಮೆಚ್ಚಿಸ್ಬೇಕು ಅನ್ಕೋತಿದ್ದಾಳೆ. ತುಳಸಿ ಅವರೇ, ಈ ಕೆಲಸಗಳನ್ನೆಲ್ಲ ನೀವು ಯಾಕೆ ಮಾಡ್ತಿದ್ದೀರಾ? ಕೆಲಸದವ್ರು ಬರ್ತಾರೆ ಬಿಡಿ. ಕೆಲ್ಸದವ್ರು ಬರೋದು ಸ್ವಲ್ಪ ತಡ ಆಗ್ಬೋದು. ಗಂಡಿನ ಕಡೆಯವ್ರು ಬರೋಕ್ಕೆ ಮುಂಚೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ. ಈ ಮನೆ ಮನಸ್ಸುಗಳೇ ಸ್ವಚ್ಛವಾಗಿಲ್ಲ, ಇನ್ನು ಮನೆ ಸ್ವಚ್ಛವಾಗಿದ್ದು ಏನು ಪ್ರಯೋಜನ? ಶರ್ವರಿಯವರೇ, ಏನು ಹೇಳಿದ್ರಿ? ಏನಿಲ್ಲ ತುಳಸಿ ಅವರೇ, ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಅನ್ನೋ ಖುಷಿಗಿಂತನೂ ಮನಸ್ಸಿನಲ್ಲಿ ಏನೋ ಒಂದು ಆತಂಕ ಕೊರಿತಾನೇ ಇದೆ. ನೀವು ಹೀಗೆ ಕೆಲಸ ಮಾಡಿ ಸುಸ್ತಾಗೋದು, ಅವ್ರು ಬಂದಾಗ ಏನಾದರೂ ಅನಾಹುತ ಆಗಿ ನಿಮ್ಮ ಪ್ರೆಗ್ನೆನ್ಸಿ ವಿಷಯ ಅವ್ರಿಗೆ ಗೊತ್ತಾಗೋದು ಆದರೆ ಏನು ಮಾಡೋದು ಹೇಳಿ? ದಯವಿಟ್ಟು ಈ ಕೆಲಸಗಳನ್ನೆಲ್ಲ ಮಾಡಬೇಡಿ. ಮನೆ ಸರಿಯಾಗಿಲ್ಲ ಅಂದರೂ ಪರವಾಗಿಲ್ಲ, ಅದರಿಂದೇನೂ ತೊಂದರೆ ಆಗಲ್ಲ. ಆದರೆ ಮನುಷ್ಯರು ಸರಿಯಾಗಿರಬೇಕು ಅಷ್ಟೆ. ನನ್ನ ಕ್ಷಮಿಸಿ ಶರ್ವರಿಯವರೇ, ನಿಮ್ಮ ಆತಂಕ ನನಗೆ ಅರ್ಥ ಆಗತ್ತೆ. ಸದ್ಯ ಅರ್ಥ ಆಗ್ತಿದೆಯಲ್ಲ. ಈ ಮನೇಲಿ ನನ್ನ ಮಾತನ್ನು ಬೇರೆ ಯಾರಾದರೂ ಕೇಳಿಸ್ಕೊಂಡಿದ್ದಿದ್ರೆ ನಾನೇ ಕೆಟ್ಟವಳು ಅನ್ನೋ ಹಾಗೆ ಮಾತಾಡ್ತಿದ್ರು. ಇಲ್ಲ ಇಲ್ಲ, ನೀವು ಮಾತಾಡ್ತಾ ಇರೋದ್ರಲ್ಲಿ ಯಾವ ತಪ್ಪು ಇಲ್ಲ. ನೀವು ಯೋಚನೆ ಮಾಡಬೇಡಿ, ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ. ಹಾಗಂತ ಹೇಗೆ ಅಂದ್ಕೊಳಕ್ಕಾಗತ್ತೆ? ಇವತ್ತಲ್ಲ ನಾಳೆ ಗಂಡಿನ ಕಡೆಯವ್ರಿಗೆ ಗೊತ್ತಾಗಲೇಬೇಕು. ಮುಚ್ಚಿಟ್ಕೊಳಕ್ಕಾಗುವಂಥ ವಿಷಯ ಅಲ್ವಲ್ಲ ಇದು. ಇರ್ಬೋದು ಶರ್ವರಿಯವರೇ, ಆದರೆ ನನ್ನ ಈ ಪರಿಸ್ಥಿತಿಯಿಂದ ನಿಧಿ ಮದುವೆಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಹಾಗಾದರೆ ನೀವು ಈ ಮಗುನ ಉಳಿಸ್ಕೊಳ್ಳೇಬೇಕು ಅಂತ ಯೋಚಿಸ್ತಿದ್ದೀರಾ? ಹೌದು. ಏನು ಹೇಳ್ತಿದ್ದೀರಾ ತುಳಸಿ ಅವರೇ? ಮನೆ ಮರ್ಯಾದೆ ಬಗ್ಗೆ, ಘನತೆ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ಹೀಗೆಲ್ಲ ಆಗೋದು ಅಂದರೆ? ಇದ್ರ ಬಗ್ಗೆ ಎಲ್ಲ ಕೆಲವ್ರಿಗೆ ತಪ್ಪು ಅನ್ನಿಸ್ಬೋದು, ಕೆಲವ್ರಿಗೆ ಸರಿ ಅನ್ನಿಸ್ಬೋದು. ಆದರೆ ಒಂದು ಜೀವನ ಬಲಿ ಕೊಡೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಈಗ ಇದೆಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಗಂಡಿನ ಕಡೆಯವ್ರು ಬಂದು ಹೋದ್ಮೇಲೆ ಮಾತಾಡೋಣ. ಹೋಗಿ, ನೀವು ಹೋಗಿ ರೆಡಿಯಾಗಿ. ತುಳಸಿ ಅವರೇ, ನನಗೊಂದು ಸಹಾಯ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಏನು ಹೇಳಿ? ಗಂಡಿನ ಕಡೆಯವರು ಬಂದು ಹೋಗೋವರೆಗೂ ನೀವು ನಿಮ್ಮ ರೂಮಲ್ಲೇ ಇದ್ಬಿಡಿ. ನನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ಸಿಕ್ಕಿದೆ. ಇಂಥ ಸಂಬಂಧನ ಕಳ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ.
ನಿಧಿನೂ ಆ ಹುಡುಗನ ತುಂಬ ಇಷ್ಟಪಟ್ಟಿದ್ದಾಳೆ. ಹೀಗಿರುವಾಗ ಈ ಸಂಬಂಧ ನಿಮ್ಮ ಕಾರಣಕ್ಕೆ ಕೈ ತಪ್ಪಿ ಹೋದರೆ ಈ ಮನೆಯಲ್ಲಿ ದೊಡ್ಡ ಅವಾಂತರನೇ ಆಗೋಗುತ್ತೆ. ದಯವಿಟ್ಟು ಅವ್ರು ಬಂದು ಹೋಗೋವರೆಗೂ ನೀವು ನಿಮ್ಮ ರೂಮಲ್ಲೇ ಇದ್ಬಿಡಿ. ಉಳ್ದಿದ್ದೆಲ್ಲ ಅವ್ರು ಹೋದ್ಮೇಲೆ ಮಾತಾಡೋಣ. ಮತ್ತೆ ಹೇಳ್ತಿದ್ದೀನಿ, ಗಂಡಿನ ಕಡೆಯವರು ಬಂದು ಹೋಗೋವರೆಗೂ ಅವ್ರ ಮುಂದೆ ಕಾಣಿಸ್ಕೋಬೇಡಿ.